ಶಿಷ್ಟಾಚಾರ ಉಲ್ಲಂಘಿಸಿ ಗ್ರಾಮ ಪಂಚಾಯಿತಿ ವಾರ್ಡ್ ಸಭೆ. ಜನಕ್ಕೆ ಮೂಲಭೂತ ಸೌಕರ್ಯಕ್ಕಾಗಿ ಪೂಜನಹಳ್ಳಿ ಜನರ ಒತ್ತಾಯ. ಇಬ್ಬರ ಜಗಳದ ನಡುವೆ ಬಡವಾಯಿತು ಪೂಜನಹಳ್ಳಿ ಗ್ರಾಮ. ಎಸ್ ವೀಕ್ಷಕರೇ, ಇದೊಂದು ಕುಗ್ರಾಮ. ಈ ಊರಿನಲ್ಲಿ ಬಹುತೇಕ ಎಸ್ಸಿ ಎಸ್ಟಿಗಳು ವಾಸಿಸುತ್ತಾರೆ. ಈ ಗ್ರಾಮದಲ್ಲಿ ಚರಂಡಿ, ರಸ್ತೆ ಮತ್ತು ಅಶ್ವತ್ಥ ಕಟ್ಟೆ ಹಾಗೂ ಮೂಲಭೂತ ಸೌಲಭ್ಯಗಳಿಗಾಗಿ ಕಳೆದ 3 ವರ್ಷಗಳಿಂದ ಬೇಡಿಕೆಯನ್ನ ಸಲ್ಲಿಸುತ್ತಾ ಇದ್ರು. ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಜೊತೆಗೆ ಗ್ರಾಮದಲ್ಲಿ ನಡೆದ ವಾರ್ಡ್ ಸಭೆಯಲ್ಲಿಯೂ ಗ್ರಾಮಸ್ಥರ ಮನವಿಗೆ ಕಿವಿಗೊಡದೆ ಕಾಟಾಚಾರಕ್ಕೆ ಸಭೆಯನ್ನ ಮಾಡಿ ಎದ್ದೋಗಿದ್ದಾರೆ ಎಂದು ಪೂಜನಹಳ್ಳಿ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಇತ್ತ ಇಬ್ಬರ ಜಗಳದ ನಡುವೆ ಪೂಜನಹಳ್ಳಿ ಗ್ರಾಮದ ಅಭಿವೃದ್ಧಿ ಕಾಣದೆ ಬಡವಾಗಿದೆ. ಜನಕ್ಕೆ ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಪೂಜನಹಳ್ಳಿ ಗ್ರಾಮ ಹಿಂದುಳಿದ ಗ್ರಾಮವಾಗಿದೆ. ಇಲ್ಲಿ ಹೆಚ್ಚಾಗಿ ಎಸ್ಸಿ ಎಸ್ಟಿ ಜನಾಂಗದವರೇ ವಾಸ ಮಾಡುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಕೂಗಳತೆ ದೂರದಲ್ಲಿರುವ ಈ ಗ್ರಾಮದ ಅಭಿವೃದ್ಧಿಗೆ ಪಂಚಾಯಿತಿಗೆ ಕಳೆದ 3 ವರ್ಷಗಳಿಂದ ಅರ್ಜಿಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಗ್ರಾಮದಲ್ಲಿ ಚರಂಡಿ, ರಸ್ತೆ ದುರಸ್ತಿ, ಅಶ್ವತ್ಥ ಕಟ್ಟೆ ನಿರ್ಮಾಣದ ಜೊತೆಗೆ ಈ ಖಾತೆಗಳು ಶೀಘ್ರವಾಗಿ ಮಾಡಿಸಬೇಕೆಂದು ಮನವಿಯನ್ನ ಸಲ್ಲಿಸಿದ್ರು. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಪಿಡಿಒಗಳು ನಿರ್ಲಕ್ಷ್ಯ ವಹಿಸುತ್ತಾ ಬಂದಿದ್ದಾರೆ. ಇನ್ನು ಇದೇ ಗ್ರಾಮದ ಮಹಿಳೆಯೊಬ್ಬರು ಸದಸ್ಯರಾಗಿ ಆಮೇಲೆ ಉಪಾಧ್ಯಕ್ಷರಾಗಿದ್ರು. ಅವರ ನಿಧನದ ಮೇಲೆ ಈ ಗ್ರಾಮವನ್ನ ಇನ್ನಷ್ಟು ನಿರ್ಲಕ್ಷ್ಯಕ್ಕೆ ದೂಡಿದಂತಾಗಿದೆ. ಒಂದು ಅರ್ಜಿಗಳಲ್ಲಿ ಹೋದಾಗ ಆ ಅರ್ಜಿಗಳು ತಗೊಂಡು ಅದನ್ನು ಕ್ರಮ ತಗೊಳ್ಳೋದಕ್ಕೆ ನಮ್ಮ ಅಧ್ಯಕ್ಷರಿಗೂ ಇಲ್ಲ, ಪಿಡಿಒಗೂ ಇಲ್ಲ. ಇವತ್ತಿಗೂ ಕೂಡ ಖಾತೆಗಳಿಗಂತ ಕೊಟ್ಟಿರೋಂಥದ್ದನ್ನು ಏನು ಸುಮಾರು 6 ತಿಂಗಳಾಗಿದ್ರು ಕೂಡ ಇದುವರೆಗೂ ಖಾತೆ ಮಾಡಿಲ್ಲ ಅವರು. ಆ ಥರ ವಾರ್ಡ್ ಸಭೆ ಮಾಡಿದ್ರಾ? ಅಷ್ಟೇ, ಕಾಟಾಚಾರಕ್ಕೆ ಮಾಡಿರೋದು ಏನು ಅಲ್ಲಿ ಏನು ಸಭೆ ತೀರ್ಮಾನ ಆಗಿಲ್ಲ. ಓಕೆ, ನಿಮ್ಮ ಹೆಸರು? ಗೋಪಿ ಅಂತ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇನ್ನು ಗ್ರಾಮಸ್ಥರ ಮನವಿ ಮೇರೆಗೆ ವಾರ್ಡ್ ಸಭೆ ಕರೆಯಲಾಗಿತ್ತು. ವಾರ್ಡ್ ಸಭೆಗೆ ಹಾಜರಿದ್ದ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಬೇಡಿಕೆಗಳನ್ನ ಪುರಸ್ಕರಿಸದೆ ಕಾಟಾಚಾರಕ್ಕೆ ಸಭೆಯನ್ನ ನಡೆಸಿ ಎದ್ದು ಹೊರಟೋಗಿದ್ದಾರೆ ಎಂದು ಮಾಜಿ ಸದಸ್ಯ ಗೋಪಿ ಆರೋಪಿಸಿದ್ದಾರೆ. ಬನ್ನಿ ಸರ್, ಬನ್ನಿ ನಮ್ಮ ಇವ್ರಿಗೆ ಒಂದು ಬಸ್ ಕೊಟ್ಕೊಂಡು ಕಳಿಸಿ. ಆಯ್ತು, ಏನ್ ಮಾಡ್ತಾರೆ ಮಾಡ್ಲಿ, ಬಸ್ ತಗೊಂಡು ಕಳಿಸಿ. ಇನ್ನು ಪಿಡಿಒ ನಾರಾಯಣಸ್ವಾಮಿ ಮಾತನಾಡಿ, ವಾರ್ಡ್ ಸಭೆ ಕರೆದಿದ್ವು. ಗೋಪಿ ಅವರು ನಮ್ಮ ಕೆಲಸಕ್ಕೆ ಸಹಿ ಹಾಕಿ ಅಂತಿದ್ದಾರೆ. ಆದ್ರೆ ಜನರು ಯಾವುದೇ ಕೆಲಸ ನಡೆದರೂ ಕೂಡ ನಮ್ಮ ಗಮನಕ್ಕೆ ತರಬೇಕು ಎಂದಿದ್ದಾರೆ. ಒಬ್ಬ ಅಧ್ಯಕ್ಷರನ್ನ ತಡೆದು ತೊಂದರೆ ಕೊಡ್ತಿದ್ದಾರೆ. ಇದು ಸರಿಯಲ್ಲ ಎಂದಿದ್ದಾರೆ. ವಾರ್ಡ್ ಸಭೆ ಪೂಜನಹಳ್ಳಿ ಗ್ರಾಮಕ್ಕೆ ಕರೆದಿದ್ರಿ, ವಾರ್ಡ್ ಸಭೆಗೆ ಬಂದಿದ್ರಿ. ಇಲ್ಲೇನಂದರೆ ಇವರು ಯಾರೋ ಗೋಪಿ ಅನ್ನೋರು ನಮ್ಮದು ಕೆಲಸಗಳು ಕೊಡಬೇಕು, ನಮ್ಮ ಕೆಲಸಗಳಿಗೆ ಎಸ್ಟಿಮೇಟ್ ತಂದು ಸೈನ್ ಹಾಕುವಂತರು. ಈಗ 5 ವರ್ಷದ ಕಾಮಗಾರಿಗಳು, 3 ವರ್ಷದ ಕಾಮಗಾರಿಗಳು ಅದರಲ್ಲಿದೆ. 15 ಫೈನಾನ್ಸು ವರ್ಗಾವಣೆ ಕಾಮಗಾರಿಗಳಿದೆ. ಗ್ರಾಮಸ್ಥರೇನೋ ನಮ್ಮೆಲ್ಲರೂ ಗಮನ ತಗೊಂಡು ನಾವು ಮಾಡಬೇಕು. ಮೊದಲು ಉಪಾಧ್ಯಕ್ಷರು ಅಶ್ವತ್ಥಮ್ಮನವರಿದ್ದರು, ಅವ್ರು ನಿಧನ ಆದಮೇಲೆ
ಗ್ರಾಮಸ್ಥರು ಏನು ಮಾಡೋದು ನಮ್ಗೆ ಅರ್ಜಿ ಕೊಟ್ಟರು ಎಂತ ಇದ್ರ ಬಗ್ಗೆ ಏನೇ ಕೆಲಸಗಳು ಮಾಡಬೇಕು ನಮ್ಮ ಗಮನ ತರಬೇಕು, ಎಲ್ಲ ಗಮನ ತಗೊಂಡು ಕೆಲಸ ಮಾಡಬೇಕಂದ್ರು. ಆ ಗೋಪಿಯವ್ರಿಗೆ ಅದೇ ವಿಷಯ ಹೇಳಿದ್ರಿ. ಅವ್ರೇನು ಈಗ ನಾವು ವಾರ್ಡ್ ಸಭೆ ನಡೀತಾ ಇದ್ರೆ ಬಂದು ನಾವು ಸೈನ್ ಹಾಕ್ಬಿಟ್ಟು ಆಚೆ ಹೋಗ್ಬೇಕು, ಇಲ್ಲ ಬಾಕ್ಲಾಕ್ರಿ ಅಡ್ಡ ಹಾಕ್ತೀನಿ ಅಂತ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಒಬ್ಬ ಅಧಿಕಾರಿಗಳನ್ನ ಅಡ್ಡ ಹಾಕಿ ಥರ ದೌರ್ಜನ್ಯ ಮಾಡೋದು ಸರಿಯಲ್ಲ. ಯಾಕಂದರೆ ಏನೇ ಸಮಸ್ಯೆ ಇದ್ರೆ ಎಲ್ಲ ಕುಂತ್ಕೊಳ್ಳೋಣ, ಅಧ್ಯಕ್ಷರಿದ್ದಾರೆ, ಮೆಂಬರ್ಗಳಿದ್ದಾರೆ, ಎಲ್ಲ ಗ್ರಾಮಸ್ಥರಿದ್ದಾರೆ ಸೇರಿ ಏನೋ ಒಂದು ಪರಿಹಾರ ಮಾಡ್ಬೇಕು ತಾನೆ. ಈಗ ಸದ್ಯ ಉಪಾಧ್ಯಕ್ಷರು ಯಾರಿದ್ದಾರೆ? ಯಾರು ಉಪಾಧ್ಯಕ್ಷರು ಅವರು ತೀರ್ಕೊಂಡ ಮೇಲೆ ಹೊಸದಾಗಿ ಎಲೆಕ್ಷನ್ ಆಗಿ ಆಗೋಗಿದ್ದು ವರಲಕ್ಷ್ಮಿ ಅಂತ ಉಪಾಧ್ಯಕ್ಷರು. ಅದು ಸರಿ, ಅಷ್ಟು ಏನು ವರ್ಕ್ ಇವತ್ತು ಇದು ಮಾಡಿದ್ರು? ಈ ವರ್ಕ್ ಇವತ್ತಲ್ಲ, ಈಗ ಹಿಂದೆನೇ 2-3 ವರ್ಷದಿಂದ ಆಲ್ರೆಡಿ ಕ್ರಿಯಾ ಯೋಜನೆಯಲ್ಲಿ ಕಾಮಗಾರಿಗಳು ಅಪ್ರೂವಲ್ ಆಗಿದೆ. ಆ ಕಾಮಗಾರಿಗಳಿಂದ ಅದರ ಪೆಂಡಿಂಗ್ ಇಟ್ಟಿದ್ರಿ. ಯಾಕಂದ್ರೆ ಗ್ರಾಮಸ್ಥರು ನಮಗೆ ಗಮನ ತಂದು ಎಲ್ಲ ಯಾವ ಕಾಮಗಾರಿ ಮಾಡಬೇಕು ಅರ್ಜಿ ಕೊಟ್ಟಿರೋದ್ರಿಂದ ಎಲ್ಲರೂ ಸಮಾಧಾನ ಮಾಡಿ ಕುಂದಿಸ್ಕೊಂಡು ಸಮಾಧಾನ ಮಾಡಿ ಕೆಲಸ ಮಾಡಬೇಕನ್ನೋ ಉದ್ದೇಶ ನಮ್ಮದು, ಬೆಳೆಸ್ಕೊಳ್ಳೋ ಉದ್ದೇಶ ನಮ್ದು ಏನಿಲ್ಲ. ಆ ಥರ ಇದಕ್ಕೆ ನಾವು ಇವತ್ತು ವಾರ್ಡ್ ಸಭೆಗೆ ಬಂದರೆ ಆ ಕಾಮಗಾರಿಗಳಿಗೆ ಎಸ್ಟಿಮೇಟ್ ತಗೊಂಬಂದು ಸೈನ್ ಹಾಕು ಅಂತ ಹೇಳ್ತಾ ಇದ್ದಾರೆ. ಅಧ್ಯಕ್ಷರು ನಾವೀಗ ಹಾಕೋಕ್ಕಾಗಲ್ಲ, ನಾವೆಲ್ಲ ಮಾತಾಡಿ ಅದನ್ನು ಫೈನಲ್ ಮಾಡ್ತೀನಿ ಅಂತಾರೆ. ಇಷ್ಟೇ ಸಮಸ್ಯೆ. ಒಟ್ನಲ್ಲಿ ಇಬ್ಬರ ಜಗಳದಲ್ಲಿ ಊರು ಬಡವಾಯಿತು ಅನ್ನುವಂತಾಗಿದೆ ಪೂಜನಹಳ್ಳಿ ಗ್ರಾಮಸ್ಥರ ಪರಿಸ್ಥಿತಿ. ಗ್ರಾಮದ ಅಭಿವೃದ್ಧಿ ಅನ್ನೋದು ಇಂದಿಗೂ ಮರೀಚಿಕೆಯಾಗಿದೆ. ಕೂಡಲೇ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಧ್ಯ ಪ್ರವೇಶಿಸಿ ಅನುದಾನವನ್ನ ಒದಗಿಸಿ ಗ್ರಾಮದ ಅಭಿವೃದ್ಧಿಯನ್ನ ಮಾಡ್ತಾರಾ ಇಲ್ವಾ ಎಂದು ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.